ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇದು ಸಂವಿಧಾನವನ್ನು ಆ ಸಮರ್ಪಣೆ ಮಾಡಿದ ಸಂವಿಧಾನವನ್ನು 2 ವರ್ಷಗಳ ಕಾಲ ಸಂಸತ್ ಭವನದಲ್ಲಿ ಚರ್ಚೆ ಆಗುತ್ತೆ ಆ ವಿಧಿಗಳ ಮೇಲೆ. ಆ ವಿಧಿಗಳ ಮೇಲೆ ಚರ್ಚೆ, ಇದು ಸರಿ ತಪ್ಪು, ಈಗ ನಾವು ಮಾತಾಡ್ತಿಲ್ಲ, ಇದು ಸರಿ ಇಲ್ಲ, ಸರಿ ಇದೆ, ಸರಿ, ಈ ರೀತಿ ಚರ್ಚೆ 2 ತಿಂಗಳು ನಡೀತದೆ. ಆ 2 ತಿಂಗಳ ಅವಧಿ ಏನಂದರೆ ನವೆಂಬರ್ 26ನೇ ತಾರೀಕಿಂದ 1950 ಜನವರಿ 26 ಚರ್ಚೆ ನಡೆದ ಮೇಲೆ ಆವತ್ತು ಅದು ಅಂಗೀಕಾರ ಆಗಿ ಅನುಷ್ಠಾನಕ್ಕೆ ಬರುತ್ತೆ. ಈ 2 ತಿಂಗಳ ಅವಧಿಯಲ್ಲಿ ಏನೇನು ನಡೀತು, ಮತ್ತು ಸಮರ್ಪಣೆ ಮತ್ತು ಅನುಷ್ಠಾನ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಂತ ಹೇಳಿದ್ರೆ 2014ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಅವರು ಮಾಡಿದ್ದಂಥ ತೀರ್ಮಾನ ಏನಪ್ಪ ಅಂತ ಹೇಳಿದ್ರೆ, ಸಂವಿಧಾನ ಸಮರ್ಪಣಾ ದಿನವನ್ನು ಇದು ಸಂವಿಧಾನ ದಿನ ಅಂತೇಳಿ ಅವರು ಘೋಷಣೆ ಮಾಡಿ ಇಡೀ ದೇಶ ಆಚರಣೆ ಮಾಡೋಂಥದ್ದಕ್ಕೆ ಅವರೇ ಮೂಲ ಕಾರಣ. ಅದಕ್ಕಿಂತ ಮುಂಚೆ ಕಾನೂನು ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತೇಳಿ ಆಚರಣೆ ಮಾಡೋದು. ಅದನ್ನು ನಿಜವಾಗ್ಲೂ ಆಚರಣೆ ಮಾಡಬೇಕಾಗಿತ್ತು ಸಂವಿಧಾನ ಸಮರ್ಪಣಾ ದಿನ ಅಂತ ಆಚರಣೆ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ 2010ರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ನರೇಂದ್ರ ಮೋದಿ. ಅವತ್ತು ಇಡೀ ರಾಜ್ಯಾದ್ಯಂತ ಗುಜರಾತಿನ ಇಡೀ ರಾಜ್ಯಾದ್ಯಂತ ಅವರು ಆನೆ ಮೇಲೆ ಆ ಸಂವಿಧಾನವನ್ನು ಪೀಠಿಕೆಯನ್ನು ಇಟ್ಟು ಎಲ್ಲ ಹೆಣ್ಣುಮಕ್ಕಳೆಲ್ಲ ಕರೆದು ಅವ್ರ ತಲೆ ಮೇಲೆ ಸಂವಿಧಾನದ ಪೀಠಿಕೆಯನ್ನು ಇಟ್ಟು ಮೆರವಣಿಗೆ ಮಾಡುವುದರ ಮೂಲಕ ಅವತ್ತು ಇದು ಸಂವಿಧಾನ ದಿನ ಅಂತ ಆಚರಣೆ ಮಾಡೋದು. ಅದು ಮುಖ್ಯಮಂತ್ರಿ ಆಗಿದ್ದಾಗ. ಆದರೆ ದೇಶಕ್ಕೆಲ್ಲ ಅನ್ವಯಿಸ್ಬೇಕಂತ ಹೇಳಿದ್ರೆ 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಇಡೀ ದೇಶದ ಆಚರಣೆ ಮಾಡಬೇಕಂತೇಳಿ ಸಂವಿಧಾನ ಸಮರ್ಪಣಾ ದಿನವನ್ನು ಮಾಡ್ತಾರೆ. ಅದಾದಮೇಲೆ ಅವರ ಹೆಸರಿನಲ್ಲಿ ಸಂವಿಧಾನವನ್ನು ಬರೆದಂಥ ಮಹಾಪುರುಷನ ಹೆಸರಲ್ಲಿ ಪಂಚತೀರ್ಥಗಳನ್ನುವಂಥ ಕ್ಷೇತ್ರಗಳು ಅವರು ಓದಿದಂಥದ್ದು, ಬೆಳೆದಂಥದ್ದು, ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು, ಮತ್ತು ಅವರು ನಮ್ಮನ್ನು ಅಗಲಿದಂಥ ಏನು ಅಂತ ಎಲ್ಲ ಜಾಗಗಳು ಸಾವಿರಾರು ಕೋಟಿ ಅನುದಾನವನ್ನು ಖರ್ಚು ಮಾಡಿ ಇವತ್ತು ಜಗತ್ತಿನ ಎಲ್ಲ ಪ್ರವಾಸಿಗರು ಆ ಜಾಗಕ್ಕೆ ಬಂದು ಒಂದು ದೊಡ್ಡ ಪ್ರವಾಸ ತಾಣ ಆಗಿದೆ. ಇದೆಲ್ಲ ಮಾಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಪಕ್ಷ ಅಂತ ನಾವು ಹೇಳ್ತೀವಿ. ಆದರೆ ಕಾಂಗ್ರೆಸ್ ಅವರು ಯಾರೂ ಈ ಕೆಲಸಗಳನ್ನು ಮಾಡಲಿಲ್ಲ. ಅವ್ರು ಸತ್ತಾಗ ಅಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗನ ಕೊಟ್ಟಿಲ್ಲ. ನೋಡ್ರಿ, ನೆಹರೂರಿಗೆ ಎಷ್ಟು ಎಕರೆ ಇದೆ, ಇಂದಿರಾ ಗಾಂಧಿಯವ್ರಿಗೆ ಎಷ್ಟು ಎಕರೆ ಇದೆ, ರಾಜೀವ್ ಗಾಂಧಿಗೆ ಎಷ್ಟು ಎಕರೆ ಇದೆ, ಅವ್ರಿಗೆ ಎಷ್ಟೆಷ್ಟು 50 ಎಕರೆ ಮೇಲೇ ಇದೆ ಎಲ್ಲರಿಗೂ. ಏನು ಒಂದು ಸ್ಮಶಾನ. ಬಾಬಾ ಸಾಹೇಬರು ದೇಶ ಸಂವಿಧಾನ ಕೊಟ್ಟಂಥವ್ರನ್ನ ಸಮುದ್ರ ದಡದಲ್ಲಿ ಅಂತ್ಯ ಸಂಸ್ಕಾರ ಆಯಿತು, ಜಾಗನೇ ಕೊಟ್ಟಿಲ್ಲ. ಆಮೇಲೆ ಅವರು 1952ರಲ್ಲಿ ಎಲೆಕ್ಷನ್ ನಿಂತರು. ಅವರ ವಿರುದ್ಧ ನಾರಾಯಣ್ ಕರ್ಜೋಳ್ಕರ್ ಅನ್ನೋವಂಥ ವ್ಯಕ್ತಿಯನ್ನು ಗೆಲ್ಲಿಸ್ತಾರೆ. ಆ ಚುನಾವಣೆ 2 ಸಾರಿ ಪ್ರಧಾನಮಂತ್ರಿಗಳು ನೆಹರು ಅವರು ಪ್ರಚಾರಕ್ಕೆ ಹೋಗ್ತಾರೆ, ಬಾಬಾ ಸಾಹೇಬ್ ವಿರುದ್ಧ ಸೋಲಿಸ್ತಾರೆ. ಅದಾದ ನಂತರ 54ರಲ್ಲಿ ಉಪಚುನಾವಣೆ ಬರುತ್ತೆ, ಭಂಡಾರ ಕ್ಷೇತ್ರ, ಬಾಂಬೆ ಉತ್ತರಕ್ಕೆ. ಅಲ್ಲಿ ನಿಂತು ಅಲ್ಲಿ ಸೋಲಿಸ್ತಾರೆ. ಅಲ್ಲೂ ಕೂಡ ಪ್ರಧಾನಮಂತ್ರಿ ನೆಹರು ಅವರು ಪ್ರಚಾರಕ್ಕೆ ಹೋಗ್ತಾರೆ. ಎಲ್ಲ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು. ಪ್ರಧಾನಮಂತ್ರಿಯ ನೆಹರು ಅವರ ಕಾಲದಿಂದ ಕೂಡ ಇಲ್ಲಿ ತನಕ ನಿರಂತರವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅವರು ವ್ಯವಸ್ಥಿತವಾಗಿ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಕೇವಲ ಒಂದು ಮುಖವಾಡ ಅದನ್ನು ಸಂವಿಧಾನದ ಪೀಠಿಕೆಯನ್ನು ಎತ್ಕೊಂಡ್ಬರ್ತಾರೆ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಸಂವಿಧಾನ ಉಳಿಸೋದೇ ನಾವು, BJP ಕೋಮುವಾದಿ ಪಕ್ಷ, ಅದು ಬೇರೆ ಬೇರೆ ಇನ್ಯಾವುದೋ ವ್ಯಾಖ್ಯಾನಗಳನ್ನು ಮಾಡಿ ನಮ್ಮನ್ನು ಈ ದೇಶದಲ್ಲಿ ಸುಳ್ಳನ್ನು ಹೇಳಿ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತ ಹೇಳಿದ್ರೆ 1990 VP ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. VP ಸಿಂಗ್ ಅವರಿಗೆ ಸಹಾಯ ಮಾಡಿದಂಥವರು ಬಾಹ್ಯ ಬೆಂಬಲ ಕೊಟ್ಟಿದ್ದು ವಾಜಪೇಯಿ ಅವರು ಮತ್ತು ಮಾಯಾವತಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಆ ಸಂಸತ್ ಭವನದ ಒಳಗಡೆ ಸೆಂಟ್ರಲ್ ಆಗಲ್ಲಿ ಅವರ ಭಾವಚಿತ್ರವನ್ನು ಹಾಕಬೇಕು ಅಂತೇಳಿ ನೀವು ಅದಕ್ಕೆ ಒಪ್ಪಿದ್ರೆ ಮಾತ್ರ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ಅವರು ಒಪ್ಪಿ VP ಸಿಂಗ್ ಕಾಲದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ನೆಹರು ಅವರು ಅವರ ಆಡಳಿತದಲ್ಲಿ ಅವರೇ ಘೋಷಣೆ ಮಾಡಿಕೊಂಡ್ರು, ಇಂದಿರಾ ಗಾಂಧಿಯವರು ಅವರೇ ಘೋಷಣೆ ಮಾಡಿಕೊಂಡ್ರು, ರಾಜೀವ್ ಗಾಂಧಿಯವರು ಅವರೇ ಘೋಷಣೆ ಮಾಡಿಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾಕೆ ಕೊಟ್ಟಿಲ್ಲ? ಯಾಕೆ ಅಷ್ಟು ವರ್ಷಗಳ ಸಮಯ ಹಿಡಿಯಿತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಯಾರು? ಕಾಂಗ್ರೆಸ್ ಅವರು. ಅವರ ವಿರುದ್ಧ ನಿಂತು ಗೆದ್ದಿದ್ದು ಮಾತ್ರಕ್ಕೇನೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟರು ನಾರಾಯಣ್ ಕರ್ಜೋಳ್ಕರ್. ಯಾಕಂದರೆ ಇವರು ಅವಮಾನ ಆಗಲಿ ಅಂತ. ಹೆಜ್ಜೆಗೂ ಅವಮಾನನೇ ನಿರಂತರವಾಗಿ. ಆದರೂ ಕೂಡ ಜೊತೆಗಿಡಲಿಲ್ಲ ಅವರು ಈ ಶೋಷಿತ ಸಮುದಾಯಗಳಿಗೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳು ಕೂಡ ಮೀಸಲಾತಿನ ಕೊಟ್ಟರು. ಮಹಿಳೆಯರಿಗೋಸ್ಕರ ಹಿಂದೂ ಕೂಡ ಬಿಲ್ ತಂದರು. ತರೋದಕ್ಕೆ ಎಲ್ಲವನ್ನು ಪ್ರಯತ್ನ ಪಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಯಾರೂ ಅಲ್ಲ. ಇವತ್ತು ಅದರ ಅಡಿಯನ್ನೇ ನಾವೆಲ್ಲರೂ ಕೂಡ ಜೀವನ ಮಾಡ್ತೀವಿ.
ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ನೀವು ಹೇಳಬೇಕು, ಸಂವಿಧಾನ SC STಗಲ್ಲ, ಇಡೀ ದೇಶದ ಸಮಗ್ರ 142 ಕೋಟಿ ಜನರಿಗೆ ಸಂವಿಧಾನ, ಅದನ್ನು ಬರೆದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇರಬೇಕು. ನಾವು ಹೇಳಲ್ಲ, ಅವ್ರು ಸುಳ್ಳು ಹೇಳ್ತಾರೆ. ಕಾಂಗ್ರೆಸ್ ಮಾತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವೇ ಅದರಲ್ಲಿ ಅವ್ರು ಎಷ್ಟು ಜನ ಓದಿದ್ದಾರೆ? ಪೀಠಿಗೆನೇ ಓದಿರಲ್ಲ, ಅವರು ಪುಸ್ತಕ ಓದೋದು ಒಂದು ಕಡೆ ಇರಲಿ, ಆ ಪೀಠಿಗೆನೇ ಓದಿರಲ್ಲ. ಇನ್ನೂ ಅನೇಕ ವಿಷಯಗಳನ್ನು ದಯಮಾಡಿ ನೀವೆಲ್ಲ ಅರ್ಥ ಮಾಡಿಕೊಂಡು ತಿಳ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ದಿನಗಳಿಂದ ಭಾಳ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲಿತ್ತವರು ಹೇಳಿ ಏನಿಲ್ಲ. ಇವತ್ತು ಕೂಡ ಶೋಷಣೆಯನ್ನು ಒಂದು ಮನೆ ಕೊಡೋಕ್ಕಾಗ್ತಾ ಇಲ್ಲ, ಅವ್ರ ಕೈಲಿ ಒಂದು ರೋಡ್ ಹಾಕೋಕ್ಕಾಗ್ತಾ ಇಲ್ಲ. ಯಾವ ನಿಗಮಗಳು 8 ನಿಗಮ ಇದೆ, 8 ನಿಗಮದಲ್ಲಿ ಒಂದು ನಯ ಪೈಸೆ ದುಡ್ಡಿಲ್ಲ. ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಮೀಸಲಾತಿ ಹಣ 40,000 ಕೋಟಿ ಹಣವನ್ನು ದುರುಪಯೋಗ ಮಾಡಬೇಕು. ಕೇಳಿದ್ರೆ ನಾವು ಅದಕ್ಕೆ ಹಾಕಿದ್ವಿ ಇದಕ್ಕೆ ಹಾಕಿದ್ವಿ ಅಂತ ಎಲ್ಲೆಲ್ಲ ಹಾಕಿದ್ರೆ ಅಲ್ಲೆಲ್ಲ ಆ ವರ್ಗಗಳನ್ನು ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಈ ಬಸ್ಸಲ್ಲಿ ಹತ್ತೀವಿ, ಎಲ್ಲ ಹತ್ತಾರೆ ಹೆಣ್ಮಕ್ಳು, ಒಂದು 50 ಜನ 60 ಜನ. ಅದರಲ್ಲಿ ಯಾವ್ಯಾವ ಜಾತಿ ಹೆಣ್ಮಕ್ಳು ಕೂತಿದ್ದಾರೆ ಅಂತೇಳಿ ನೀವು ಅಲ್ಲಿ ಮೀಸಲಾತಿ ಕೊಡ್ತೀರಿ? ಅಲ್ಲಿ ಆ ಹಣನ ದುರುಪಯೋಗ ಮಾಡ್ತಾರಲ್ಲ. ಅಂತಿದ್ರೆ ನೇರವಾಗಿ ಖಜಾನೆಯಿಂದ ಕೊಡಬೇಕು. ಈ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ಯಾಕೆ ನೀವು ತೆಗೆದುಕೊಂಡ್ರಿ ಅನ್ನೋದು ನಮ್ಮ ಪ್ರಶ್ನೆ. ಆದರೂ ಕೂಡ ಬಂಡತನದಿಂದ ಈ ಸರ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ, ಅದಕ್ಕೆ ಅಸ್ತಿತ್ವನೇ ಇರಲ್ಲ ದೇಶದಲ್ಲಿ ಎಲ್ಲೂ ಕೂಡ. ಕರ್ನಾಟಕ ಒಂದು ಉಳಿದಿದೆ, ಇದು ಸಂಪತ್ಭರಿತವಾದಂಥ ರಾಜ್ಯ, ಅದಕ್ಕೆ ಅವರು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಈ ಕಿತ್ತಾಡೋದು ನೋಡಿದ್ರೆ ಮೋಸ್ಟ್ಲಿ ಚುನಾವಣೆ ಬಂದ್ಬಿಡೋದೇನೋ ಗೊತ್ತಿಲ್ಲ. ಬಂದರೂ ಆಶ್ಚರ್ಯ ಇಲ್ಲ, ನಾವೆಲ್ಲ ರೆಡಿ ಆಗಬೇಕು. ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇನ್ನು 2-2.5 ವರ್ಷ ಭಾಳ ದೂರ ಐತಿ. ಸರ್ಕಾರ ನಿಶ್ಚಿತ ಬಹುಮತದಲ್ಲಿ ಕರ್ನಾಟಕದಲ್ಲಿ NDA ಸರ್ಕಾರ ಬರುತ್ತೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಆಗ್ತೀರಿ. ಬಟ್ ನೀವು ಪೂರ್ವಕವಾಗಿ ಈ ಎಲ್ಲ ಹೇಳಿದಂತೆ ಎಲ್ಲರೂ ಕೂಡ ನಿಮ್ಮ ಸಹಾಯಕ್ಕೆ ನಿಲ್ಲಬೇಕು ಅನ್ನೋದು ಕೂಡ ನಿಮ್ಗೇನು ಕೂಗಿದೆಯೋ ಅದು ಎಲ್ಲ ಮುಖಂಡಗಳ ಕರ್ತವ್ಯ. ಎಲ್ಲ ಅವ್ರವ್ರು ನೋಡ್ಕೊಳ್ಳೋದಲ್ಲ, ಜಿಲ್ಲೆಯವ್ರದ್ದೆಲ್ಲ ನೋಡಬೇಕು. ಆ ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ